ನೋಡಿ ಸ್ನೇಹಿತರೆ, ನಾವು ಪ್ರತಿನಿತ್ಯ ಮನೆಯಲ್ಲಿ ಬಳಸುವಂತಹ ಫ್ರಿಡ್ಜ್ ಕೂಡ ಬ್ಲಾಸ್ಟ್ ಆಗುತ್ತಂತೆ. ಹೌದು ಸ್ನೇಹಿತರೆ, ನಾವು ಮಾಡುವಂತಹ ಈ ಕೆಲವು ತಪ್ಪುಗಳಿಂದ ಒಂದಲ್ಲ ಒಂದು ದಿನ ಫ್ರಿಡ್ಜ್ ಅನ್ನುವಂಥದ್ದು ಬ್ಲಾಸ್ಟ್ ಆಗುತ್ತೆ. ಜೀವಕ್ಕೇನೆ ಅನಾಹುತ ಆಗುವಂಥದ್ದು ಪಕ್ಕ. ಈ ತಪ್ಪುಗಳನ್ನು ನಾವು ಗೊತ್ತಿಲ್ಲದಲೇ ಮಾಡ್ತಾನೆ ಇರ್ತೀವಿ. ಆ ತಪ್ಪುಗಳು ಯಾವ್ಯಾವು ಮತ್ತೆ ಆ ತಪ್ಪುಗಳನ್ನು ಮಾಡಿದ್ರೆ ಏನಾಗುತ್ತೆ ಎಲ್ಲವನ್ನ ಕೂಡ ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕೇವಲ ಸ್ವಲ್ಪ ನಿಮಿಷ ಮಾತ್ರ ಈ ಒಂದು ವಿಡಿಯೋ ಇರೋವಂಥದ್ದು, ಆದರೆ ನಿಜವಾಗ್ಲೂ ನಿಮ್ಮ ಜೀವನಕ್ಕೆ ತುಂಬಾ ಮುಖ್ಯ ಅಂತ ಹೇಳ್ತೇನೆ. ಬೇಡದಲ್ಲೇ ಇರುವಂತಹ ವಿಡಿಯೋಸನ್ನು ನೋಡೋದಕ್ಕೆ ಅಷ್ಟು ನಿಮಿಷವನ್ನು ಕೊಡ್ತೀರಾ, ಆದರೆ ನೋಡಿ ಸ್ನೇಹಿತರೆ, ನಿಮ್ಮ ಜೀವವನ್ನು ಉಳಿಸ್ಕೊಳ್ಬೇಕು ಅಂತ ಅಂದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇದರಲ್ಲಿ ಫ್ರಿಡ್ಜ್ ಬಳಸ್ತಾ ಇದ್ದರೆ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫ್ರಿಡ್ಜ್ ಬ್ಲಾಸ್ಟ್ ಆಗೋದಕ್ಕೆ ಹಲವಾರು ಕಾರಣಗಳೇ ಇದ್ದಾವೆ. ಇದರಲ್ಲಿ ನಂಬರ್ 1 ಯಾವುದು ಅಂತಂದರೆ ಫ್ರಿಡ್ಜನ್ನು ಸರಿಯಾದ ಜಾಗದಲ್ಲಿ ಇಡ್ದಲೇ ಇರೋವಂಥದ್ದು ಸ್ನೇಹಿತರೆ. ಅಂತಂದರೆ ವಾಸ್ತು ಪ್ರಕಾರವಾಗಿ ನಾವು ಫ್ರಿಡ್ಜನ್ನು ಎಲ್ಲಿ ಇಡಬೇಕು ಅನ್ನೋ ಅಂಥದ್ದಲ್ಲ, ಬದಲಾಗಿ ನೀವು ಫ್ರಿಡ್ಜನ್ನು ಎಲ್ಲಿ ಇಡ್ತೀರಾ ಅಲ್ಲಿ ಕರೆಂಟ್ ಸಮಸ್ಯೆ ಇರಬಾರ್ದು. ಒಂದು ವೇಳೆ ಕರೆಂಟ್ ಅನ್ನುವಂಥದ್ದು ಏರಿಳಿತ ಆಗ್ತಾ ಇದೆ ಅಂತಂದರೆ ಆ ಒಂದು ಜಾಗದಲ್ಲೇ ಫ್ರಿಡ್ಜನ್ನು ಇಡಬಾರ್ದು. ಅಂತಂದರೆ ಕೆಲವೊಮ್ಮೆ ಪವರ್ ಜಾಸ್ತಿ ಆಗೋದು, ಕೆಲವೊಮ್ಮೆ ಪವರ್ ಕಡಿಮೆ ಆಗುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಫ್ರಿಡ್ಜ್ನ ಒಂದು ಕಂಪ್ರೆಸರ್ ಏನಿರುತ್ತೆ ಅದರ ಮೇಲೆ ಒತ್ತಡ ಬೀಳೋದ್ರಿಂದ ಫ್ರಿಡ್ಜ್ ಅನ್ನುವಂಥದ್ದು ಸ್ಫೋಟ ಸಹ ಆಗಬಹುದು ಸ್ನೇಹಿತರೆ. ನಂಬರ್ 2 ಏನು ಅಂತ ಅಂದರೆ ಗೋಡೆಗೆ ಅಂಟೋ ಹಾಗೆ ಫ್ರಿಡ್ಜನ್ನು ಇಡುವಂಥದ್ದು. ಎಷ್ಟೊಂದು ಜನರು ಗೋಡೆಗೆ ಅಂಟೋ ಹಾಗೆ ಫ್ರಿಡ್ಜನ್ನು ಇಡ್ತಾರೆ, ಆದರೆ ಸ್ನೇಹಿತರೆ ಇದು ತುಂಬಾ ತಪ್ಪು. ಯಾಕೆ ಅಂತಂದರೆ ಫ್ರಿಡ್ಜ್ ಬಿಸಿ ಆಗುತ್ತೆ. ಫ್ರಿಡ್ಜಲ್ಲಿರುವಂತಹ ಕಂಪ್ರೆಸರ್ಗೆ ಗಾಳಿ ತಾಗೋದಿಲ್ಲ. ಗಾಳಿ ತಾಗಿಲ್ಲ ಅಂತ ಅಂದರೆ ಬೆಂಕಿ ಹತ್ಕೊಳ್ಳುವಂತಹ ಸಂಭವ ಜಾಸ್ತಿನೇ ಇರುತ್ತೆ. ಗೊತ್ತು ಅಲ್ವಾ ಬೆಂಕಿ ಹತ್ಕೊಂಡ್ರೆ ಏನಾಗುತ್ತೆ ಅಂತ. ಹಾಗಾಗಿ ಗೋಡೆ ಮತ್ತು ಫ್ರಿಡ್ಜ್ ನಡುವೆ 4 ರಿಂದ 6 ಇಂಚಷ್ಟಾದರೂ ಅಂತರ ಇರೋ ಹಾಗೆ ನೋಡ್ಕೊಳ್ಳಿ ಸ್ನೇಹಿತರೆ, ದಯವಿಟ್ಟು. ನಂಬರ್ 3 ಫ್ರಿಡ್ಜ್ನ ಬಾಗಿಲನ್ನು ಓಪನ್ ಮಾಡ್ದಲೇ ಇರುವಂಥದ್ದು. ಸಾಕಷ್ಟು ಜನ ಫ್ರಿಡ್ಜ್ ಒಳಗಡೆ ಐಸ್ ಕ್ಯೂಬ್ ಮಾಡಬೇಕು ಅಂತ ಇಟ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ, ಮತ್ತೆ ಅದನ್ನು ಓಪನ್ ಮಾಡೋದಕ್ಕೇ ಹೋಗೋದಿಲ್ಲ. ಆದರೆ ಸ್ನೇಹಿತರೆ, ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಫ್ರಿಡ್ಜನ್ನು ಅವಾಗವಾಗ ಓಪನ್ ಮಾಡ್ತಾ ಇರಬೇಕು. ಅಂತಂದರೆ ಫ್ರಿಡ್ಜ್ನ ಡೋರನ್ನು ಬಾಗಿಲನ್ನು ಓಪನ್ ಮಾಡ್ತಾ ಇರಬೇಕು. ಅಂದರೆ ನಿಮಿಷಕ್ಕೆ ಒಂದೊಂದು ಸಾರಿ ಅಂತ ಅಲ್ಲ, ಆದರೆ ಗಂಟೆಗೆ ಒಂದು ಸಲ ಅಥವಾ 2 ಗಂಟೆಗೆ ಒಂದು ಸಲ ಈ ರೀತಿಯಾಗಿ ಫ್ರಿಡ್ಜನ್ನು ಅವಾಗವಾಗ ಓಪನ್ ಮಾಡ್ತಾ ಇರಿ. ಇಲ್ಲ ಅಂತ ಅಂದರೆ ಫ್ರಿಡ್ಜ್ನ ತಾಪಮಾನ ಹೆಚ್ಚಾಗಿ ಇದು ಕೂಡ ಬ್ಲಾಸ್ಟ್ ಆಗೋದಕ್ಕೆ ಒಂದು ಕಾರಣ ಆಗಬಹುದು ಸ್ನೇಹಿತರೆ. ನಂಬರ್ 4 ಯಾವ ತಪ್ಪು ಅಂತ ಅಂದರೆ ನೋಡಿ ಸ್ನೇಹಿತರೆ, ನೀವು ಒಂದು ವೇಳೆ ಫ್ರಿಡ್ಜನ್ನು ಕಂಟಿನ್ಯೂಯಸ್ ಆಗಿ ಬಳಸ್ತಾ ಇರ್ತೀರಾ ಅಂತ ಅಂದರೆ ಅದರ ತಾಪಮಾನ ಮಟ್ಟವನ್ನು ತುಂಬ ಕಡಿಮೆಯಾಗಿ ಇಡುವಂಥದ್ದು. ಇದು ಕೂಡ ಒಂದು ತಪ್ಪು. ಯಾಕೆ ಅಂತ ಅಂದರೆ ಯಾವಾಗ ತಾಪಮಾನವನ್ನು ತುಂಬ ಕಡಿಮೆ ಇಟ್ಟು ಕಂಟಿನ್ಯೂಯಸ್ ಆಗಿ ಬಳಸ್ತಾ ಇರ್ತೀರಾ ಆವಾಗ ರೆಫ್ರಿಜರೇಟರ್ನ ಕಂಪ್ರೆಸರ್ ಮೇಲೆ ಒತ್ತಡ ಹೆಚ್ಚಾಗಿ ಇದು ಕೂಡ ಬ್ಲಾಸ್ಟ್ ಆಗೋದಕ್ಕೆ ಒಂದು ಕಾರಣ ಆಗಬಹುದು. ಯಾಕೆ ಅಂತಂದರೆ ಕಂಪ್ರೆಸರ್ ಓವರ್ ಹೀಟ್ ಆಗುತ್ತೆ, ಹಾಗಾಗಿ ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಂಬರ್ 5 ಏನು ಅಂತಂದರೆ ಒಂದು ವೇಳೆ ಫ್ರಿಡ್ಜ್ನ ಕಂಪ್ರೆಸರ್ನಲ್ಲಿ ಏನಾದರೂ ತೊಂದರೆ ಆಯಿತು ಅಂತ ಅಂದರೆ ತಕ್ಷಣ ನೀವು ಆ ಫ್ರಿಡ್ಜ್ನ ಕಂಪನಿಯವರಿಗೆ ಫೋನ್ ಮಾಡಬೇಕು. ಸ್ಪೆಷಲಿಸ್ಟ್ಗಳನ್ನು ಕರೆಸಿ ಅದನ್ನು ಸರಿ ಮಾಡಬೇಕು ಸ್ನೇಹಿತರೆ. ಇಲ್ಲೇನೋ ಸಮಸ್ಯೆ ಆಗಿದೆ ಅಂತ ನೀವೇ ಸರಿ ಮಾಡೋದಕ್ಕೆ ಹೋಗೋದಲ್ಲ, ಅಥವಾ ಹತ್ರದಲ್ಲೇ ಯಾರೋ ಇದ್ದಾರೆ ನೋಡೋಣ ಅಂತ ಕರೆಸಿ ಸರಿ ಮಾಡಿಸೋದಲ್ಲ. ನೀವು ಯಾರನ್ನು ಕರೆಸಿ ನಿಮ್ಮ ಒಂದು ಫ್ರಿಡ್ಜನ್ನು ಸರಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ. ಯಾಕೆ ಅಂತ ಅಂದರೆ ಎಷ್ಟೊಂದು ಜನ ನಕಲಿ ಪಾರ್ಟ್ಸ್ಗಳನ್ನು ಫ್ರಿಡ್ಜ್ಗೆ ಹಾಕ್ತಾರೆ. ಇದರಿಂದ ನಿಮ್ಮ ಒಂದು ಫ್ರಿಡ್ಜ್ ಅನ್ನುವಂಥದ್ದು ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ.
ನೀವು ನನಗೆ ಪ್ರಶ್ನೆ ಕೇಳಬಹುದು ಸ್ನೇಹಿತರೆ, ನಾವು ತುಂಬ ವರ್ಷಗಳಿಂದ ಫ್ರಿಡ್ಜನ್ನು ಬಳಸ್ತಾ ಇದ್ದೀವಿ, ಯಾವ ಬ್ಲಾಸ್ಟು ಆಗಿಲ್ಲ, ಯಾವ ಬೆಂಕಿನೂ ಹತ್ಕೊಂಡಿಲ್ಲ ಅಂತ. ಆದರೆ ನೋಡಿ ಸ್ನೇಹಿತರೆ, ನಾವು ಮಾಡುವಂತಹ ತಪ್ಪುಗಳಿಗೆ ತಕ್ಷಣವೇ ರಿಸಲ್ಟ್ ಅನ್ನುವಂಥದ್ದು ಸಿಗೋದಿಲ್ಲ. ಅದೃಷ್ಟ ಕೈ ಕೊಟ್ಟರೆ ಏನು ಬೇಕಾಗಿದ್ರೂ ಆಗ್ಬೋದು ಅಂತ ನಿಮಗೂ ಕೂಡ ಗೊತ್ತು, ನನಗೂ ಕೂಡ ಗೊತ್ತು. ಹಾಗಾಗಿ ಏನೂ ಕೂಡ ಆಗಬಾರ್ದು ಅಂತಾನೆ ನಾವು ದೇವರಲ್ಲಿ ಪ್ರೇಯರ್ ಮಾಡ್ಕೊಳ್ಳೋಣ. ಆದರೆ ಒಂದು ವೇಳೆ ಏನಾದರೂ ಆದರೆ ಅದಕ್ಕೋಸ್ಕರ ನಾವು ಈ ಮೊದಲಿಗೇನೆ ಎಚ್ಚರಿಕೆಯಿಂದ ಇರೋ ಅಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಅಮೇರಿಕನ್ ಸೊಸೈಟಿ ಆಫ್ ಈಟಿಂಗ್ ಅನ್ನುವಂತಹ ಸಂಸ್ಥೆ ಕೂಡ ಇದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದು, ಇದೇ ತಪ್ಪುಗಳನ್ನು ಮಾಡಬೇಡಿ ಅಂತ ಅವರು ಕೂಡ ಹೇಳಿರುವಂಥದ್ದು. ಹಾಗಾಗಿ ಈ ಒಂದು ವಿಡಿಯೋನ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಮಾಡಿರುವಂತಹ ವಿಡಿಯೋ ಆಗಿದೆ ಸ್ನೇಹಿತರೆ. ಹಾಗಾಗಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಇದು ಉಪಯುಕ್ತ ಅಂತ ಅಂದರೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.